ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿ ನಮ್ಮ ಸಹೋದರ ಪಾರ್ಥ ಅವರ ನದಿ ಸಂದೇಶ ಅವರು ಆರಿಸಿಕೊಂಡಿರೋ ಒಂದು ವಿಷಯ ಸ್ಯಾಕ್ರಿಫೈಸಸ್ ಅಂಡ್ ಆಫರಿಂಗ್ ಎಂಬ ಒಂದು ವಿಷಯದ ಮೇಲೆ ನಮ್ಮ ಜೊತೆ ವಾಕ್ಯ ಸಂದೇಶ ಹಂಚ್ಕೊಂತಾರೆ. ಸಹೋದರ ವಾಕ್ಯ ಸಂದೇಶ ಹಂಚುವಾಗ ನಮ್ಮ ಸಹೋದರಿಯಾದ ಲೀಲಾ ಅವರು ಬಂದು ವಾಕ್ಯಗಳನ್ನು ಓದಿ ಸಾಕಿಸ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರ ಹೆಸರಿನಲ್ಲಿಯೂ ತನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮಸ್ಕಾರಗಳನ್ನ ವಂದನೆಗಳನ್ನ ಹೇಳ್ತೇನೆ. ಈ ಅವಕಾಶವನ್ನು ಮಾಡಿಕೊಟ್ಟಂತ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಹೇಳುವನಾಗಿದ್ದೇನೆ. ಸೊ ಇವತ್ತು ನಾವು ನೋಡುವಂತ ವಿಷಯ ಸ್ಯಾಕ್ರಿಫೈಸಸ್ ಅಂಡ್ ಆಫರಿಂಗ್ಸ್, ಯಜ್ಞ ನೈವೇದ್ಯಗಳು. ನಾವು ಮೋಶೆ ಬರೆದಂತ ಅವರ 5 ಪುಸ್ತಕಗಳು ನೋಡ್ಬೇಕಾದ್ರೆ ಅನೇಕ ರೀತಿಯ ಇಸ್ರಾಯೇಲರಿಗೆ ಬೇರೆ ಬೇರೆ ರೀತಿಯ ಯಜ್ಞಗಳನ್ನ ಮತ್ತೆ ಕಾಣಿಕೆಗಳನ್ನ ಕೊಡುವುದಕ್ಕೆ ಅವರಿಗೆ ಆಜ್ಞಾ ರೂಪದಲ್ಲಿ ಅವರಿಗೆ ಹೇಳಲ್ಪಟ್ಟಿತ್ತು. ಸೊ ಅದನ್ನ ಒಂದಲ್ಲ ಎರಡು ನೀವು ಕೆಲವು ಅಧ್ಯಾಯಗಳಲ್ಲೇ ಅದ್ರಲ್ಲಿ ಬರ್ದಿದ್ದಾರೆ. ಅದೆಲ್ಲ ನೋಡೋದಾದ್ರೆ ಒಂಥರ ಕನ್ಫ್ಯೂಸ್ ಆಗತ್ತೆ, ಏನ್ ಇಷ್ಟೊಂದು ಯಜ್ಞಗಳು ಇದೆ, ಬೇರೆ ಬೇರೆ ರೀತಿಯ ಯಜ್ಞಗಳು ಮತ್ತೆ ಕಾಣಿಕೆಗಳು ಯಾಕೆ ಇಷ್ಟೆಲ್ಲ ಬರೆಯಲ್ಪಟ್ಟಿದೆ, ಮತ್ತೆ ಅದರಿಂದ ಅದರ ವಿಷಯವನ್ನ ನಾವು ಅಟ್ಲೀಸ್ಟ್ ನಮಗೆ ಒಂದು ರೀತಿಯ ಒಂದು ಸಂಕ್ಷಿಪ್ತವಾಗಿ ಒಂದು ಸಮ್ಮರಿ ನಮ್ಗೆ ಗೊತ್ತಿದ್ರೆ ಅದರ ಬಗ್ಗೆ ಏನಾದ್ರೂ ಪ್ರಸ್ತಾಪ ಬಂದಾಗ ಬೇರೆ ಪಾಠಗಳಲ್ಲಿ ನಮ್ಗೆ ಅಟ್ಲೀಸ್ಟ್ ಅದರ ಅರ್ಥ ನಮಗೆ ಗೊತ್ತಿರುತ್ತೆ. ಸೊ ಅದು ಒಂದು ಇವತ್ತು ನಾವು ನೋಡುವಂತ ಉದ್ದೇಶ. ಎರಡನೇದಾಗಿ ಯಾವ ರೀತಿ ಅದು ಸುವಾರ್ಥ ಯುಗದಲ್ಲಿ ಯೇಸು ಕ್ರಿಸ್ತನ ಮತ್ತೆ ಸತ್ಯ ಸಭೆಯ ಮುಖಾಂತರ ಕೆಲವು ಈ ಯಜ್ಞ ನೈವೇದ್ಯಗಳು ಕಾಣಿಕೆಗಳು ಯಾವ ರೀತಿ ಆತ್ಮೀಯ ರೀತಿಯಲ್ಲಿ ತಂದೆಯಾದ ದೇವರಿಗೆ ಸಲ್ಲಿಸಲ್ಪಡುತ್ತೆ, ಯಾವ ರೀತಿ ಆ ಇಸ್ರಾಯೇಲರಿಗೆ ಮಾಂಸಿಕ ಇಸ್ರಾಯೇಲರಿಗೆ ಕೊಟ್ಟಂತ ಈ ಯಜ್ಞ ಮತ್ತೆ ಕಾಣಿಕೆಗಳು ಯಾವ ರೀತಿ ಅದು ಛಾಯೆಯಾಗಿ ಯೇಸು ಕ್ರಿಸ್ತನು ನೆರವೇರಿಸಿದ್ರು, ಮತ್ತೆ ಸತ್ಯ ಸಭೆಗೂ ಸಹ ಕೆಲವು ವಿಷಯಗಳನ್ನ ಅದರಲ್ಲಿ ಹೇಳಲ್ಪಟ್ಟಿದೆ. ಸೊ ಅದು ನಾವು ಇವತ್ತು ನೋಡುವಂತ ವಿಷಯ. ಮೊದಲನೇದಾಗಿ ಈ ಒಂದು ಯಜ್ಞ ನೈವೇದ್ಯಗಳು ಇಸ್ರಾಯೇಲರಿಗೆ ಕೊಡುವಾಗ ಯಾತಕ್ಕೆ ಅವ್ರಿಗೆ ಕೊಟ್ರು ಅನ್ಬೇಕಾದ್ರೆ, ತಂದೆಯಾದ ದೇವರು ಪಿತೃಗಳಿಗೆ ಮಾಡಿದಂತ ಒಂದು ವಾಗ್ದಾನ, ಆನಂತರ ಮಾಡಿದಂತ ಒಡಂಬಡಿಕೆ, ಅಬ್ರಹಾಂ, ಇಸಾಕ್, ಯಾಕೋಬನ ಮಕ್ಕಳು ಇಸ್ರಾಯೇಲ್ಯರು. ಆ ಜನಾಂಗನವನ್ನ ತಂದೆಯಾದ ದೇವರು ಆರಿಸ್ಕೊಂಡು ನಿಮ್ಮನ್ನ ನಾನು ಪೆಕ್ಯುಲಿಯರ್ ಟ್ರೆಷರ್, ಒಂದು ಮೀಸಲಾದ ಜನಾಂಗ, ರಾಜಕೀಯ ಒಂದು ವಂಶ, ನಿಮ್ಮೊಂದಿಗೆ ನಾನು ಒಡಂಬಡಿಕೆ ಮಾಡಿದ್ದೇನೆ, ನಿಮ್ಗೆ ನಾನು ಎಲ್ಲ ಆಶೀರ್ವಾದಗಳನ್ನ ಕೊಡ್ತೀನಿ, ಈ ಭೂಲೋಕ ಎಲ್ಲ ನಂದು, ಅದರ ಒಂದು ಆಶೀರ್ವಾದಗಳನ್ನ ನಿಮಗೆ ಕೊಡ್ತೀನಿ ಅನ್ನುವಂತ ಒಂದು ವಿಷಯವನ್ನ ತಂದೆಯಾದ ದೇವರು ಇಸ್ರಾಯೇಲರಿಗೆ ಮೊದಲು ಹೇಳ್ತಾರೆ. ವಿಮೋಚನ ಕಾಂಡ 19ನೇ ಅಧ್ಯಾಯ 5ನೇ ವಚನ, ಎಕ್ಸೋಡಸ್ 19 ಚಾಪ್ಟರ್ 5th verse. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತವು ಭೂಮಿಯು ನನ್ನದಷ್ಟೇ. ಸೊ ಪೆಕ್ಯುಲಿಯರ್ ಟ್ರೆಷರ್ ಅಂಟು ಮೀ ಅಂತ ಹೇಳ್ತಾರೆ. ನಂತರ ಅದಕ್ಕೆ ಇಸ್ರಾಯೇಲ್ಯರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. 8ನೇ ವಚನ, ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಸೊ ಎಲ್ಲರೂ ಏನ್ ಮಾಡ್ತಾರೆ, ಇಸ್ರಾಯೇಲ್ಯರು ಇದಕ್ಕೆ ನಾವು ಒಪ್ಕೊಳ್ತೀವಿ ಅಂತೇಳಿ ಒಡಂಬಡಿಕೆಯನ್ನ ಮಾಡ್ಕೊಳ್ತಾರೆ. ತಂದೆಯಾದ ದೇವರು ಜೊತೆನಲ್ಲಿ ಒಡಂಬಡಿಕೆ ಮಾಡ್ಕೊಳ್ತಾರೆ. ಆ ಒಡಂಬಡಿಕೆಯನ್ನ ಯಾವ ರೀತಿ ಸೀಲ್ ಮಾಡ್ತಾರೆ, ಅದನ್ನ ಒಡಂಬಡಿಕೆಯನ್ನ ಕನ್ಕ್ಲೂಡ್ ಮಾಡ್ತಾರೆ ಅನ್ಬೇಕಾದ್ರೆ ಈ ರೀತಿ ಮೋಶೆ ಆ ಯವನಸ್ಥರನ್ನ ಕರೆದು 2 ರೀತಿಯ ಆಫರಿಂಗ್ಸ್ ನ ಮಾಡಿಸ್ತಾರೆ. 24ನೇ ಅಧ್ಯಾಯ ವಿಮೋಚನ ಕಾಂಡ 5ನೇ ವಚನ, ಎಕ್ಸೋಡಸ್ 24th ಚಾಪ್ಟರ್ 5th verse. ನೀವು ಯವನಸ್ಥರಿಗೆ ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ
ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಹಾ, ಸೊ ಅದನ್ನ ಮಾಡಿದ ನಂತರ ಮಾಡಿದ್ರೆ ಏನ್ ಅವ್ರಿಗೆ ಆಶೀರ್ವಾದ ಅನ್ನೋದನ್ನ 19ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾರೆ. ಎಕ್ಸೋಡಸ್ 19 ಚಾಪ್ಟರ್ 6th verse. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಸೊ ಈ ರೀತಿ ಕಿಂಗ್ಡಮ್ ಆಫ್ ಪ್ರೀಸ್ ಅಂಡ್ ಹೋಲಿ ನೇಷನ್ ಅಂತ ಹೇಳಿದ್ರು. ಸೊ ಈ ಒಂದು ಒಡಂಬಡಿಕೆಯನ್ನ ಸೀಲ್ ಮಾಡೋದಿಕ್ಕೆ ಸರ್ವಾಂಗ ಹೋಮ ಮತ್ತೆ ಸಮಾಧಾನ ಯಜ್ಞ, ಬರ್ಂಟ್ ಆಫರಿಂಗ್ ಅಂಡ್ ಪೀಸ್ ಆಫರಿಂಗ್ ಅಂತ ಹೇಳ್ತಾರೆ. ಸೊ ಈ ಕೆಲವು ವಾಟ್ ಈಸ್ ಬರ್ಂಟ್ ಆಫರಿಂಗ್, ವಾಟ್ ಈಸ್ ಪೀಸ್ ಆಫರಿಂಗ್ ಅನ್ನೋದನ್ನ ನಾವು ಮುಂದೆ ನೋಡೋಣ. ಅದ್ರ ಜೊತೆನಲ್ಲಿ ಆ ಒಡಂಬಡಿಕೆಯಲ್ಲಿ ಒಂದು ಕ್ಲಾಸ್ ಏನಿತ್ತು ಅನ್ಬೇಕಾದ್ರೆ, ಅವರು ಅವರಿಗೆ ಕೊಟ್ಟಂತ ಧರ್ಮಶಾಸ್ತ್ರವನ್ನ ಅವರು ಮೀರಬಾರ್ದಾಗಿತ್ತು. ಅದೇ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 14ನೇ ವಚನ. ಡ್ಯೂಟ್ರಾನಮಿ 28 ಚಾಪ್ಟರ್ 14th verse. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸಿದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲನದವರಾಗಿರುವಿರೇ ಹೊರತು ಕೆಳಗಣದವರಾಗಿರುವುದಿಲ್ಲ. ಸಾಕು. ಸೊ ಈ ರೀತಿ ಅವರಿಗೆ ಆಜ್ಞೆಗಳನ್ನ ಅವ್ರು ಕೈಕೊಂಡು ನಡಿಬೇಕಾಗಿತ್ತು. ಆ ನಡ್ಕೊಂಡು ನಡೀದೇ ಇದ್ರೆ ಅವ್ರಿಗೆ ಕೊಟ್ಟಂತ ಆಶೀರ್ವಾದಗಳನ್ನ ನಾನು ತೆಗೆದು ಬಿಡ್ತೀನಿ ಅಂತ ಸಹ ಹೇಳ್ತಾರೆ. ಸೊ ಮೊದಲನೇದಾಗಿ ತಂದೆಯಾದ ದೇವರು ಕೊಡುವಂತ ಈ ಎಲ್ಲ ಆಜ್ಞೆಗಳು ದೇವರ ದೃಷ್ಟಿಯಲ್ಲಿ ಪರಿಪೂರ್ಣ ಆಗಿತ್ತು, ಒಳ್ಳೆಯದಾಗಿತ್ತು, ನೀತಿ ಉಳ್ಳದ್ದಾಗಿತ್ತು, ಪರ್ಫೆಕ್ಟ್, ಜಸ್ಟ್ ಅಂಡ್ ಗುಡ್. ಆದ್ರೆ ಇಸ್ರಾಯೇಲ್ಯರು ಆ ಒಂದು ಸ್ಥಿತಿನಲ್ಲಿಲ್ಲ. ಯಾಕಂದ್ರೆ ಆದಾಮನ ಪಾಪದಿಂದ ಎಲ್ಲಾ ಮನುಷ್ಯರು ಪಾಪಿಗಳಾದ್ರು. ಇಸ್ರಾಯೇಲ್ಯರು ಸಹ ಈ ಪರಿಪೂರ್ಣವಾದಂತ ದೇವರು ಕೊಟ್ಟಂತ ಈ ನೀತಿಯಾದಂತ ಧರ್ಮಶಾಸ್ತ್ರವನ್ನ ಸಂಪೂರ್ಣವಾಗಿ ನೆರವೇರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ದೇವರು ಅದಕ್ಕೊಂದು ಉಪಾಯ ಮಾಡಿದ್ರು. ಏನಪ್ಪಾ? ಮೊದಲನೇದಾಗಿ ಮೋಶೆಯನ್ನ ಅವರಿಗೆ ಒಬ್ಬ ಮಧ್ಯಸ್ಥನಾಗಿ ಕೊಟ್ರು. ಮತ್ತೆ ಜೊತೆನಲ್ಲಿ ಈ ರೀತಿ ಏನಾದ್ರೂ ಅವರು ತಪ್ಪನ್ನು ಮಾಡಿದಾಗ, ಟ್ರಾನ್ಸ್ಗ್ರೆಷನ್ಸ್ ಆರ್ ಸಿನ್, ಪಾಪ ಅಥವಾ ಅಪರಾಧಗಳನ್ನ ಈ ಒಂದು ಕೊಟ್ಟಂತ ಆಜ್ಞೆಗಳಿಗೆ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾಡದೇ ಆದ್ರೆ ಅದಕ್ಕೆ ಒಂದು ಪರಿಹಾರಕವಾಗಿ ಕೆಲವು ಈ ಒಂದು ಯಜ್ಞಗಳನ್ನ, ಕಾಣಿಕೆಗಳನ್ನ ಅರ್ಪಿಸ್ಲಿಕ್ಕೆ ಅವರಿಗೆ ಒಂದು ವ್ಯವಸ್ಥೆಯನ್ನ ದೇವರು ಮಾಡಿದ್ರು. ಅದೇ ನಾವು ಏನು ಈ ಕಾಣಿಕೆಗಳು ಯಾವುದು, ಈ ಯಜ್ಞಗಳು ಯಾವುದು ಅನ್ನೋದನ್ನೇ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಇಸ್ರಾಯೇಲರು ದಿನನಿತ್ಯ ಕೆಲವು ಸ್ಯಾಕ್ರಿಫೈಸಸ್, ಕೆಲವು ಯಜ್ಞಗಳನ್ನ, ಆಫರಿಂಗ್ ನ ದೇವರಿಗೆ ಕೊಡಬೇಕಾಗಿತ್ತು ದಿನನಿತ್ಯ. ಅರಣ್ಯಕಾಂಡ 28ನೇ ಅಧ್ಯಾಯ 4ರಿಂದ 6ನೇ ವಚನ. ನೀವು ದಿನಂಪ್ರತಿಯೂ ಯೆಹೋವನಿಗೆ ಸರ್ವಾಂಗ ಹೋಮಕ್ಕಾಗಿ ಒತ್ತಾರೆಯಲ್ಲಿ ಒಂದು ಕುರಿಯನ್ನು, ಸಾಯಂಕಾಲದಲ್ಲಿ ಒಂದು ಕುರಿಯನ್ನು, ಅಂತೂ 2 ಪೂರ್ಣಾಂಗವಾದ ವರ್ಷದ ಕುರಿಗಳನ್ನು ಸಮರ್ಪಿಸಬೇಕು. ಒತ್ತಾರೆಯ ಕುರಿಯೊಂದಿಗೆ ನೀವು ಧಾನ್ಯ ನೈವೇದ್ಯಕ್ಕಾಗಿ 1.5 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು, 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಸಮರ್ಪಿಸಬೇಕು. ನೀವು ಪ್ರತಿನಿತ್ಯವೂ ಯೆಹೋವನಿಗೆ ಸುಗಂಧಕರವಾದ ಈ ಸರ್ವಾಂಗ ಹೋಮವನ್ನು ಮಾಡಬೇಕೆಂಬುದಾಗಿ ಸೀನಾಯಿ ಬೆಟ್ಟದಲ್ಲಿ ನೇಮಕವಾಯಿತು. ಸೊ ಹೀಗೆ ದಿನನಿತ್ಯ ಈ ರೀತಿಯಾದಂತ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಏನ್ ಮಾಡ್ಬೇಕಾಗಿತ್ತು? ಅವ್ರ ಯಜ್ಞಗಳನ್ನ ಮಾಡಿ ಈ ಒಂದು ಪಶುಗಳನ್ನ ಅವರು ಅರ್ಪಿಸಬೇಕಾಗಿತ್ತು. ಅದ್ರ ಜೊತೆನಲ್ಲಿ ಒಂದು ಗೋಧಿ ಹಿಟ್ಟನ್ನ ಸಹ ಅವರು ಅರ್ಪಣೆ ಮಾಡಬೇಕಾಗಿತ್ತು. ಇದ ನಂತರ ಅವರಿಗೆ ಇನ್ನೊಂದು ಮುಖ್ಯವಾದಂತ ಒಂದು ಯಜ್ಞಗಳನ್ನ ಮಾಡಬೇಕಾಗಿತ್ತು, ದ ಬರ್ಂಟ್ ಆಫರಿಂಗ್. ಯಾಜಕ ಕಾಂಡ 1ನೇ ಅಧ್ಯಾಯ 3ನೇ ವಚನ. ಈ ಬರ್ಂಟ್ ಆಫರಿಂಗ್ ಕನ್ನಡದಲ್ಲಿ ಸರ್ವಾಂಗ ಹೋಮ ಯಜ್ಞ ಅಂತ ಬರೆಯಲ್ಪಟ್ಟಿದೆ. ಯಾಜಕ ಕಾಂಡ 1ನೇ ಅಧ್ಯಾಯ 3ನೇ ವಚನ. ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲಿಯುವಂತೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಸೊ ಇದು ಒಬ್ಬ ಇಸ್ರಾಯೇಲನ್ನು ಮಾಡಬೇಕಾಗಿರುವಂತ ಯಜ್ಞ.
ವ್ಯಕ್ತಿಗತವಾಗಿ. ಎರಡನೇದು ಆಮೇಲೆ ಅದರ 1ನೇ ಅಧ್ಯಾಯ 9ನೇ ವಚನ, ಯಾಜಕ ಕಾಂಡ 1ನೇ ಅಧ್ಯಾಯ 9ನೇ ವಚನ. ಅದರ ಕರುಳುಗಳನ್ನು ಕಾಲುಗಳನ್ನು ನೀರಿನಲ್ಲಿ ತೊಳೆದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಸೊ ಇದು ಮೊದಲು ಸರ್ವಾಂಗ ಹೋಮ ಯಜ್ಞ. ಎರಡನೇದಾಗಿ ಅವ್ರು ಮಾಡುವಂತದ್ದು ಸಮಾಧಾನ ಯಜ್ಞ, ಪೀಸ್ ಆಫರಿಂಗ್. ಲೆವಿಟಿಕಸ್ ಯಾಜಕ ಕಾಂಡ 3ನೇ ಅಧ್ಯಾಯ 1ನೇ ವಚನ. ಯಾವನಾದರೂ ಸರ್ವಾಂಗ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶುವು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು. ಮತ್ತೆ 13, 14, 15 ವಚನ. 3rd chapter 13, 14, 15. ಅದರ ತಲೆಯ ಮೇಲೆ ಕೈಯಿಟ್ಟು ಯೆಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಎದುರಾಗಿ ವಧಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಮುಂದೆ ಓದಿ ಸಿಸ್ಟರ್. ಅದರ ವಪೆಯನ್ನು, ಕರಳುಗಳ ಮೇಲನ ಎಲ್ಲಾ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ಯೆಹೋವನಿಗೋಸ್ಕರ ಅಗ್ನಿಯ ಮೂಲಕ ಸಮರ್ಪಿಸಬೇಕು. ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಸುಗಂಧ ಹೋಮ ರೂಪವಾಗಿ ಯೆಹೋವನಿಗೆ ಆಹಾರವಾಗಿರುವುದು. ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಯೆಹೋವನದು. ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನಕೂಡದೆಂಬುವುದು ನಿಮಗೂ ಮತ್ತು ನಿಮ್ಮ ಸಂತತಿಯವರಿಗೂ ನೀವು ವಾಸಿಸುವ ಎಲ್ಲಾ ಸ್ಥಳಗಳಲ್ಲಿಯೂ ಶಾಶ್ವತ ನಿಯಮ. ಸೊ ಈ ಒಂದು ಈ ಒಂದು ಆಫರಿಂಗ್ ಇಂದ, ಸಮಾಧಾನ ಯಜ್ಞ ಮತ್ತೆ ಸರ್ವಾಂಗ ಹೋಮ ಯಜ್ಞದಿಂದ ದೇವರು ಅವರೊಂದಿಗೆ ಮಾಡಿಕೊಟ್ಟಂತ ಲಾ ಕವನೆಂಟ್, ಧರ್ಮಶಾಸ್ತ್ರ ಒಡಂಬಡಿಕೆಯನ್ನ ಈ ರೀತಿ ಅವ್ರೇನ್ ಮಾಡ್ತಾರೆ, ಸೀಲ್ ಮಾಡ್ತಾರೆ. ತಂದೆಯಾದ ದೇವರ ಜೊತೆ, ದೇವರು ಇಸ್ರಾಯೇಲ್ಯರ ಜೊತೆ. ಸೊ ಇದ್ರ ಜೊತೆನಲ್ಲಿ ಇನ್ನೊಂದು ಯಜ್ಞವನ್ನು ಸಹ ಮಾಡಬೇಕಾಗಿತ್ತು. ಈ ಸಮಾಧಾನ ಯಜ್ಞ ಮತ್ತೆ ಬರ್ಂಟ್ ಆಫ್ ಸರ್ವಾಂಗ ಹೋಮ ಯಜ್ಞ, ಇಟ್ ವಾಸ್ ನಾಟ್ ಮ್ಯಾಂಡೇಟರಿ, ಇಟ್ ವಾಸ್ ವಾಲಂಟರಿ. ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಮಾಡುವಂತ ಯಜ್ಞಗಳು. ಆದ್ರೆ 3ನೇದಾಗಿ ಮಾಡ್ಬೇಕಾಗಿರುವಂತದ್ದು, ನಿಶ್ಚಯವಾಗಿ ಅವರು ಮಾಡ್ಬೇಕಾಗಿರುವಂತ ಒಂದು ಯಜ್ಞ, ಸಿನ್ ಆಫರಿಂಗ್. 4th chapter 27 and 28. ಅದೇ ಯಾಜಕ ಕಾಂಡ 4ನೇ ಅಧ್ಯಾಯ 27ರಿಂದ 29ನೇ ವಚನ. ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ, ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಆ ದೋಷ ಪರಿಹಾರಕ್ಕಾಗಿ ಪೂರ್ಣಾಂಗವಾದ ಹೆಣ್ಣು ಮೇಕೆಯನ್ನು ತಂದು ಸಮರ್ಪಿಸಬೇಕು. ಅವನು ಅದರ ತಲೆಯ ಮೇಲೆ ಕೈಯಿಟ್ಟ ನಂತರ ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲೇ ಅದನ್ನು ವಧಿಸಬೇಕು. ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಸೊ ಇದು ಮಾಡುವಂತದ್ದು ಸಿನ್ ಆಫರಿಂಗ್. ಯಾರಾದ್ರೂ ಪಾಪ ಮಾಡಿದಾಗ, ಗೊತ್ತಿಲ್ಲದೆ ಪಾಪ ಮಾಡಿದಾಗ, ಒಬ್ಬ ಇಸ್ರಾಯೇಲನ್ನು ವ್ಯಕ್ತಿಗತವಾಗಿ ಮಾಡುವಂತ ಒಂದು ಆಫರಿಂಗ್. ಇದಲ್ಲದೆ ಇನ್ನೂ ಒಂದಿತ್ತು, ಟ್ರೆಸ್ಪಾಸ್ ಆಫರಿಂಗ್. ಅಂದ್ರೆ ದೋಷ, ಅವ್ರೇನಾದ್ರೂ ಅಪರಾಧ ಮಾಡಿದ್ರೆ, ಬೇರೆ ಯಾರಿಗಾದ್ರೂ ತೊಂದರೆ ಆದಾಗ, ಅವರು ಮಾಡುವಂತ ಕಾರ್ಯ ಬೇರೆ ಇಸ್ರಾಯೇಲ್ನಿಗೆ ಅಥವಾ ಅನ್ಯ ಜನಕ್ಕೆ ಏನಾದ್ರು ತೊಂದರೆ ಆಗುವಂತ ಒಂದು ಏನಾದ್ರು ತಪ್ಪನ್ನ ಮಾಡಿದಾಗ ಅದಕ್ಕೂ ಸಹ ಒಂದು ಪರಿಹಾರವನ್ನ ಇಟ್ಟಿದ್ರು. ಇಟ್ ಈಸ್ ಕಾಲ್ಡ್ ದ ಟ್ರೆಸ್ಪಾಸ್ ಆಫರಿಂಗ್, ಅಪರಾಧ ಯಜ್ಞ. ಲೆವಿಟಿಕಸ್ ಯಾಜಕ ಕಾಂಡ 5ನೇ ಅಧ್ಯಾಯ 15ರಿಂದ 18ನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಯಾವನಾದರೂ ಯೆಹೋವನಿಗೆ ಸಲ್ಲಿಸಬೇಕಾದ ದೇವರ ವಸ್ತುಗಳನ್ನು ಸಮರ್ಪಿಸುವುದರಲ್ಲಿ ಅಜಾಗರೂಕತೆಯಿಂದ ದ್ರೋಹ ಮಾಡಿ ದೋಷಕ್ಕೆ ಒಳಗಾದರೆ, ಅವನು ಆ ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 2 ಅಥವಾ ಹೆಚ್ಚು ರೂಪಾಯಿ ಬಾಳುವುದೆಂದು ನಿಮಗೆ ತೋರುವ ಪೂರ್ಣಾಂಗವಾದ ಟಗರನ್ನು ಆಡು ಕುರಿಗಳ ಹಿಂಡಿನಿಂದ ತೆಗೆದುಕೊಂಡು ಬಂದು ಯೆಹೋವನಿಗೆ ಸಮರ್ಪಿಸಬೇಕು. ಸೊ ಇದು ನೋಡಿ, ಆಲ್ರೆಡಿ ನಮ್ಗೆ ಒಂಥರ
ಏನ್ ಇಷ್ಟೊಂದು ಯಜ್ಞಗಳು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಇದೆಲ್ಲ ಅವ್ರು ಮಾಡ್ಬೇಕಾಗಿತ್ತು. ಇದು ಇಸ್ರಾಯೇಲರು ವ್ಯಕ್ತಿಗತವಾಗಿ ಮಾಡುವಂತ ಆಫರಿಂಗ್ಸ್ ಇವೆಲ್ಲ. ಈಗ ನಾವು ನೋಡಿದ್ದು ಅಷ್ಟುನು ಸರ್ವಾಂಗ ಹೋಮ ಯಜ್ಞ, ಬಂಟ್ ಆಫರಿಂಗ್, ಮತ್ತೆ ಸಮಾಧಾನಕ ಯಜ್ಞ, ಮತ್ತೆ ಸಿನ್ ಆಫರಿಂಗ್, ಅದ್ರ ಜೊತೆನಲ್ಲಿ ಟ್ರೆಸ್ಪಾಸ್ ಆಫರಿಂಗ್, ದೋಷ ಅಪರಾಧ ಮಾಡಿದಾಗ ಮಾಡುವಂತ ಯಜ್ಞ. ಅದರ ಜೊತೆಯಲ್ಲಿ ಇನ್ನು 2 ಯಜ್ಞಗಳನ್ನ ಅವ್ರು ಮಾಡ್ಬೇಕಾಗಿತ್ತು. ಇನ್ನೊಂದು ಅದಕ್ಕೆ ಬಂದು ಡ್ರಿಂಕ್ ಆಫರಿಂಗ್ ಅಂತ ಹೇಳ್ತಾರೆ, ಪಾನ ದ್ರವ್ಯ ಯಜ್ಞ. ಇದು ಇನ್ಫ್ಯಾಕ್ಟ್ ಮೋಶೆಗಿಂತ ಮುಂಚೆನೆ ಈ ಒಂದು ಯಜ್ಞವನ್ನ ನಾವು ಯಾಕೋಬನು ಮಾಡುವುದನ್ನ ನಾವು ನೋಡ್ತೀವಿ. ಈ ಡ್ರಿಂಕ್ ಆಫರಿಂಗ್ ಆದಿಕಾಂಡ 35ನೇ ಅಧ್ಯಾಯ 14ನೇ ವಚನ. ಆದಿಕಾಂಡ 35:14. ಯಾಕೋಬನು ತನ್ನ ಸಂಗಡ ದೇವರು ಮಾತನಾಡಿದ ಸ್ಥಳದಲ್ಲಿ ಕಲ್ಲಿನ ಕಂಬವನ್ನು ನಿಲ್ಲಿಸಿ ಅದರ ಮೇಲೆ ಪಾನಕ ಅಭಿಷೇಕ ಮಾಡಿ ಎಣ್ಣೆ ಹೊಯ್ದನು. ಇದೇನು ಸಿಗ್ನಿಫೈ ಮಾಡ್ತಾ ಇತ್ತು ಅನ್ಬೇಕಾದ್ರೆ, ಎಲ್ಲಾ ದೇವರಿಗೋಸ್ಕರ ಅರ್ಪಿಸುವಂತ ಡೆಡಿಕೇಶನ್, ತಂದೆಯಾದ ದೇವರಿಗೆ ನಾನು ಪೂರ್ತಿಯಾಗಿ ಸಮರ್ಪಿಸಿಕೊಂಡಿದ್ದೇನೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಒಂದು ಪಾನದ್ರವ್ಯ ಯಜ್ಞವನ್ನ ಅವ್ರು ಮಾಡ್ಬೇಕಾಗಿತ್ತು. ಅದನ್ನ ಮೋಶೆ ಮುಖಾಂತರ ಇಸ್ರಾಯೇಲರಿಗೂ ಸಹ ಅದನ್ನ ಹೇಳ್ತಾರೆ ದೇವರು. ವಿಮೋಚನ ಕಾಂಡ 29ನೇ ಅಧ್ಯಾಯ 40 ಮತ್ತು 41ನೇ ವಚನ. ಎಕ್ಸೋಡಸ್ 29th chapter 40 and 41st verse. 1.5 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಧಾನ್ಯ ಸಮರ್ಪಣೆಗಾಗಿ ಆ ಮೊದಲನೆಯ ಕುರಿಯ ಸಂಗಡ ಹೋಮ ಮಾಡಬೇಕು. ಪಾನ ದ್ರವ್ಯಾರ್ಪಣೆಗಾಗಿ 1.5 ಸೇರು ದ್ರಾಕ್ಷಾರಸವನ್ನು ಹೋಮ ಮಾಡಬೇಕು. ಸಾಯಂಕಾಲದಲ್ಲಿ 2ನೆಯ ಕುರಿಯನ್ನು ಹೋಮ ಮಾಡುವಾಗ ಒತ್ತಾರೆಯಲ್ಲಿ ಮಾಡಿದ ಪ್ರಕಾರವೇ ಅದರೊಂದಿಗೆ ಧಾನ್ಯವನ್ನು ಪಾನೀಯ ದ್ರವ್ಯವನ್ನು ಸಮರ್ಪಿಸಬೇಕು. ಇದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. ಸುಗಂಧ ಹೋಮ, ಸ್ವೀಟ್ ಸೇವರ್ ಅಂತ ಹೇಳ್ತಾರೆ. ಇದು ಒಂದು ಮುಖ್ಯವಾದಂತ ಒಂದು ಅಂಶ. ಯಾವುದು ಇದು ತಂದೆಯಾದ ದೇವರಿಗೆ ಬಹಳ ಮೆಚ್ಚುಗೆ ಆಗುವಂತ ಸ್ವೀಟ್ ಸೇವರ್, ಸುಗಂಧ ದ್ರವ್ಯ ಅಂತ. ಇದು ತಂದೆಯಾದ ದೇವರಿಗೆ ಬಹಳ ಪ್ರಿಯವಾಗಿರುವಂತ ಒಂದು ಯಜ್ಞ ಅಂತ ಸಹ ಹೇಳ್ತಾರೆ. ಅದನ್ನೇ ಪೌಲ ಅವ್ರು ಮಾಡುವಂತ ಎಲ್ಲಾ ಕಾರ್ಯಗಳನ್ನ, ತಂದೆಯಾದ ದೇವರಿಗೆ ಅವ್ರು ಮಾಡುವಂತ ಸುವಾರ್ಥ ಕಾರ್ಯದನ್ನ ಈ ರೀತಿ ಹೇಳ್ತಾರೆ. ನಾನೇನ್ ಮಾಡ್ತಾ ಇದ್ದೀನಿ ಈಗ, ನನ್ನ ಕಾರ್ಯಗಳನ್ನ ತಂದೆಯಾದ ದೇವರಿಗೆ ಒಂದು ಪಾನ ದ್ರವ್ಯವಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ವಿಷಯವನ್ನ ಹೇಳ್ತಾರೆ. ಫಿಲಿಪಿಯನ್ಸ್ 2nd chapter 17th verse. ಫಿಲಿಪ್ಪ 2ನೇ ಅಧ್ಯಾಯ 17ನೇ ವಚನ. ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ. ಸೊ ಪೌಲ್ ಅವ್ರು ಮಾಡುವಂತ ಸೇವೆಯನ್ನ ಈ ರೀತಿ ಹೇಳ್ತಾರೆ. ಈ ಪಾನದ್ರವ್ಯ ಯಜ್ಞ ದ ಟೋಟಲ್ ಸರೆಂಡರ್ ಅಂಡ್ ಡೆಡಿಕೇಶನ್ ಟು ಗಾಡ್ ಅಂತ ಹೇಳ್ತಾರೆ. ತಂದೆಯಾದ ದೇವರಿಗೆ ನಾವು ಮಾಡುವಂತ ಕಾರ್ಯಗಳು ಪಾನದ್ರವ್ಯವಾಗಿ ಯಾವಾಗ ಆಗುತ್ತೆ ಅನ್ಬೇಕಾದ್ರೆ, ಪೂರ್ಣವಾಗಿ ನಾವು ತಂದೆಯಾದ ದೇವರಿಗೆ ಅಧೀನರಾಗಿ ಅವರಿಗೆ ನಾವು ಡೆಡಿಕೇಟ್ ಮಾಡುವಂತ ಕಾರ್ಯಗಳು. ಇದು ತಂದೆಯಾದ ದೇವರಿಗೆ ಪಾನದ್ರವ್ಯವಾಗಿ ಅರ್ಪಣೆ ಮಾಡುವಂತ ಒಂದು ಯಜ್ಞ. ಇದನ್ನೇ ಯೇಸು ಕ್ರಿಸ್ತನ ಅವ್ರು ಮಾಡಿದಂತ ಶ್ರಮೆ ಮರಣಗಳು ಸಹ ಈ ರೀತಿಯಾಗಿ ಒಂದು ಪಾನದ್ರವ್ಯವಾಗಿ ಅರ್ಪಣೆ ಮಾಡಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಇದಲ್ಲದೆ ಇನ್ನೊಂದು ಯಜ್ಞ ಮಾಡ್ಬೇಕಾಗಿತ್ತು. ಸುಗಂಧ ದ್ರವ್ಯಗಳನ್ನ ಅವರು ಧೂಪವಾಗಿ ತಂದೆಯಾದ ದೇವರಿಗೆ ಅರ್ಪಣೆ ಮಾಡ್ಬೇಕಾಗಿತ್ತು. ವಿಮೋಚನ ಕಾಂಡ 30ನೇ ಅಧ್ಯಾಯ 1ನೇ ವಚನ. ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೆ ಜಾಲಿ ಮರದ ಧೂಪವೇದಿಯನ್ನು ಮಾಡಿಸಬೇಕು. 7ನೇ ವಚನ. ಆರೋನನು ಪ್ರತಿನಿತ್ಯವೂ ಒತ್ತಾರೆಯಲ್ಲಿ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪಗಳನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕು. ಸೊ ಇದೆಲ್ಲ ಇಂಡಿವಿಜುವಲ್ ಆಗಿ ಒಬ್ಬ ಇಸ್ರಾಯೇಲ್ಯನು ಮಾಡ್ತಾ ಇದ್ದಿದ್ದು ಮತ್ತೆ ಯಾಜಕರು ಮಾಡ್ತಾ ಇದ್ರು. ಇದಲ್ಲದೆ ದೋಷ ಪರಿಹಾರಕ ದಿನ ಅಂತ ಒಂದು ದಿನವನ್ನ ಏರ್ಪಡಿಸಿದ್ರು. 7ನೇ ತಿಂಗಳಿನ 10ನೇ ದಿವಸ
ಅವ್ರೇನ್ ಮಾಡ್ಬೇಕಾಗಿತ್ತು, ಅಟೋನ್ಮೆಂಟ್ ಡೇ, ಮಹಾ ದೋಷ ಪರಿಹಾರಕ ದಿನ, ಅದರಲ್ಲಿ ಅನೇಕ ರೀತಿಯ ಯಜ್ಞಗಳನ್ನ ಯಾಜಕರು, ಮಹಾಯಾಜಕರು ಅರ್ಪಣೆ ಮಾಡಬೇಕಾಗಿತ್ತು. ಮೊದಲನೇದಾಗಿ ಸಿನ್ ಆಫರಿಂಗ್, ದೋಷ ಪರಿಹಾರಕ ಯಜ್ಞ, ಯಾಜಕ ಕಾಂಡ 16ನೇ ಅಧ್ಯಾಯ 11ರಿಂದ 13ನೇ ವಚನ. ಲೆವಿಟಿಕಸ್ 16 ಚಾಪ್ಟರ್ 11 to 13. ಆರೋನನು ತನಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋರಿಗಳನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರವನ್ನು ಮಾಡಬೇಕು. ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಯಿಂದ ಕೆಂಡಗಳನ್ನು ಧೂಪಾರತಿಯಲ್ಲಿ ತುಂಬಿಸಿ ಪರಿಮಳ ಧೂಪ ದ್ರವ್ಯದ ಚೂರ್ಣದಲ್ಲಿ 2 ಹಿಡಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಯೆಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು. ಅವನಿಗೆ ಪ್ರಾಣ ನಷ್ಟವಾಗದಂತೆ ಧೂಪದ ಹೊಗೆ ಮೇಘದೋಪಾದಿಯಲ್ಲಿ ಆಜ್ಞಾಶಾಸನಗಳ ಮೇಲನ ಕೃಪಾಸನವನ್ನು ಮುಚ್ಚುವುದು. ಸೊ ಇದು ಯಾಜಕ ತನಗೋಸ್ಕರ ಮಾಡಿಕೊಳ್ಳುವಂತ ಒಂದು ಆಫರಿಂಗ್. ಇದ್ರ ಜೊತೆಲಿ ಇನ್ನು 2 ಆಫರಿಂಗ್ ಮಾಡ್ಬೇಕಾಗಿತ್ತು, ಯಜ್ಞವನ್ನ ಮಾಡ್ಬೇಕಾಗಿತ್ತು. ಇದು ಮೊದಲನೇದು ದೋಷ ಪರಿಹಾರಕ ಯಜ್ಞ, ಸಿನ್ ಆಫರಿಂಗ್. ಎರಡನೇದು ಬರ್ಂಟ್ ಆಫರಿಂಗ್. ಅದೇ 16ನೇ ಅಧ್ಯಾಯ 23-24ನೇ ವಚನ. ತರುವಾಯ ಆರೋನನು ದೇವದರ್ಶನ ಗುಡಾರದೊಳಗೆ ಬಂದು, ಅದಕ್ಕೆ ಮುಂಚೆ 5ನೇ ವಚನ, 16ನೇ ಅಧ್ಯಾಯ 5ನೇ ವಚನ. ಇಸ್ರಾಯೇಲರ ಜನಸಮೂಹದಿಂದ ದೋಷ ಪರಿಹಾರಕ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. ಸೊ ಸರ್ವಾಂಗ ಹೋಮ, ಬರ್ಂಟ್ ಆಫರಿಂಗ್ ಮಾಡ್ಬೇಕಾಗಿತ್ತು. 23 ಮತ್ತು 24ನೇ ವಚನ. ತರುವಾಯ ಆರೋನನು ದೇವದರ್ಶನ ಗುಡಾರದೊಳಗೆ ಬಂದು ತಾನು ಮಹಾ ಪವಿತ್ರ ಸ್ಥಾನದೊಳಗೆ ಹೋಗುವುದಕ್ಕಾಗಿ ಧರಿಸಿಕೊಂಡಿದ್ದ ನಾರು ಮಡಿಗಳನ್ನು ತೆಗೆದು ಅಲ್ಲೇ ಇಟ್ಟು ಬಿಟ್ಟು ಪ್ರಾಕಾರದಲ್ಲಿ ಸ್ನಾನ ಮಾಡಿ ತನ್ನ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು. ಆಗ ಅವನು ಹೊರಗೆ ಬಂದು ತನಗೋಸ್ಕರವೂ ಜನ ಸಮೂಹಕ್ಕೋಸ್ಕರವೂ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ತನಗೋಸ್ಕರವಾಗಿಯೂ ಜನರಿಗೋಸ್ಕರವಾಗಿಯೂ ದೋಷ ಪರಿಹಾರ ಮಾಡಬೇಕು. ಸೊ ಇದರಲ್ಲಿ ಈ ಮಹಾದೋಷ ಪರಿಹಾರಕ ದಿನದಲ್ಲಿ, ಅಟೋನ್ಮೆಂಟ್ ಡೇಲಿ ಸಮಾಧಾನ ಯಜ್ಞ ಇಲ್ಲ, ಪೀಸ್ ಆಫರಿಂಗ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಅದರ ಪ್ರಸ್ತಾಪ ಅಲ್ಲಿ ಬರೋದಿಲ್ಲ. ಇದ್ರ ನಂತರ ಇದು ತನಗಾಗಿ ಯಾಜಕನು, ಮಹಾಯಾಜಕನು ತನಗೋಸ್ಕರ ಮಾಡಿಕೊಳ್ಳುವಂತ ಯಜ್ಞ. ಆ ನಂತರ ಇಸ್ರಾಯೇಲರಿಗೋಸ್ಕರ ಒಂದು ಜನಾಂಗವಾಗಿ ಅವರಿಗೋಸ್ಕರ ಇನ್ನೊಂದು ಯಜ್ಞ ಮಾಡಬೇಕಾಗಿತ್ತು. 16ನೇ ಅಧ್ಯಾಯ 15ನೇ ವಚನ, ಯಾಜಕ ಕಾಂಡ 16-15. ತರುವಾಯ ಅವರು ಜನಕ್ಕೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋತವನ್ನು ವಧಿಸಿ ಅದರ ರಕ್ತವನ್ನು ತೆರೆಯೊಳಗೆ ತಂದು ಹೋರಿಯ ರಕ್ತದಿಂದ ಮಾಡಿದಂತೆಯೇ ಇದರ ರಕ್ತದಿಂದಲೂ ಮಾಡಿ ಕೃಪಾಸನದ ಮೇಲೆಯೂ ಎದುರಾಗಿಯೂ ಚಿಮುಕಿಸಬೇಕು. ಸೊ ಇದು ಜನಾಂಗಕ್ಕೋಸ್ಕರ ಯಾಜಕರು ಮಾಡ್ಬೇಕಾಗಿತ್ತು. ಇದ್ರ ಜೊತೆಯಲ್ಲಿ ಬರ್ಂಟ್ ಆಫರಿಂಗ್, ಇದು ಸಿನ್ ಆಫರಿಂಗ್. ನೆಕ್ಸ್ಟ್ ಮಾಡುವಂತದ್ದು ಬರ್ಂಟ್ ಆಫರಿಂಗ್ ಫಾರ್ ದಿ ಪೀಪಲ್ ಆಫ್ ಇಸ್ರೇಲ್. 23-24ನೇ ವಚನ. ಅದರ ತಲೆಯ ಮೇಲೆ 2 ಕೈಗಳು ಹೋತವನ್ನು ತರಿಸಿ ಅದರ ತಲೆಯ ಮೇಲೆ 2 ಕೈಗಳನ್ನು ಇಟ್ಟು ಇಸ್ರಾಯೇಲರ ಎಲ್ಲಾ ಪಾಪಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನು ಯೆಹೋವನಿಗೆ ಅರಿಕೆ ಮಾಡಿ ಆ ಹೋತದ ತಲೆಯ ಮೇಲೆ ಒರೆಸಿ ಅದನ್ನು ಆ ಕೆಲಸಕ್ಕೆ ನೇಮಕವಾದವನ ಕೈಯಿಂದ ಅರಣ್ಯಕ್ಕೆ ಕಳುಹಿಸಿ ಬಿಡಬೇಕು. ಸೊ ಇದು ಈ ರೀತಿಯಾದಂತ 3 ವಿಧವಾದಂತ ಆಫರಿಂಗ್ಸ್ ನ ಮಾಡ್ತಾ ಇದ್ರು. ಒಂದು ಸಿನ್ ಆಫರಿಂಗ್, ದೋಷ ಪರಿಹಾರಕ ಯಜ್ಞ, ಸರ್ವಾಂಗ ಹೋಮ ಯಜ್ಞ, ಬರ್ಂಟ್ ಆಫರಿಂಗ್ ಮತ್ತೆ ಸಮಾಧಾನ ಯಜ್ಞ. ಇದು ಏನು, ಈ 3 ಆಫರಿಂಗ್ ಯಾಕೆ ಬೇಕಾಗಿತ್ತು ಅಥವಾ ಏನ್ ಸೂಚಿಸುತ್ತೆ ಅನ್ಬೇಕಾದ್ರೆ, ಮೊದಲನೇದಾಗಿ ತಂದೆಯಾದ ದೇವರಿಗೆ ಅವರ ಸಮಕ್ಷಮದಲ್ಲಿ ಯಾರೇ ಬರ್ಬೇಕಾದ್ರೂ ಪಾಪಿ ಅವರ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡಿದಂತ ಪಾಪವನ್ನ ಮೊದಲು ಹೋಗಲಾಡಿಸ್ಬೇಕು. ಅದಕ್ಕೋಸ್ಕರನೇ ಈ ದೋಷ ಪರಿಹಾರಕ ಯಜ್ಞ, ಸಿನ್ ಆಫರಿಂಗ್ ಮೊದಲನೇದಾಗಿ ದೇವರಿಗೆ ಅರ್ಪಿಸ್ಬೇಕು. ಎರಡನೇದಾಗಿ ದಟ್ ಈಸ್ ಕಾಲ್ಡ್ ದಿ ಪ್ರೊಪಿಶಿಯೇಷರಿ ಆಫರಿಂಗ್, ಅಟೋನ್ಮೆಂಟ್ ಅಥವಾ ಪ್ರೊಪಿಶಿಯೇಷನ್ ಆಫರಿಂಗ್. ಅಂದ್ರೆ ತಂದೆಯಾದ ದೇವರಿಗೆ ಅವರ ಮುಂದೆ ಇದ್ದಂತ ಪಾಪವನ್ನ ನಿವಾರಣೆ ಮಾಡುವಂತ ಒಂದು ಯಜ್ಞ. ಮತ್ತೆ ಬರ್ಂಟ್ ಆಫರಿಂಗ್ ಮಾಡುವಂತದ್ದು ಇಟ್ಸ್ ಕಾಲ್ಡ್ ದಿ ಡೆಡಿಕೇಟರಿ ಆಫರಿಂಗ್.
ಸರ್ವಾಂಗ ಹೋಮ, ದೇವರಿಗೆ ನಾನು ಪೂರ್ತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ ವಾಲಂಟ್ರಿ ಆಗಿ. ಸಿನ್ ಆಫರಿಂಗ್ ವಾಸ್ ಮ್ಯಾಂಡೇಟರಿ, ಅವ್ರು ಖಂಡಿತವಾಗಿ ಮಾಡ್ಲೇಬೇಕು, ಯಾಕಂದ್ರೆ ಪಾಪ ಇದೆ, ಪಾಪ ನಿವಾರಣೆ ಆಗ್ಲೇಬೇಕು. ಬರ್ಂಟ್ ಆಫರಿಂಗ್, ಸರ್ವಾಂಗ ಹೋಮ ಮಾಡುವಂಥದ್ದು ಅವರು ತನ್ನ ಇಚ್ಛೆಯಿಂದ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಇಸ್ರಾಯೇಲಿನೋ ಅಥವಾ ಮಹಾಯಾಜಕನು ಇಸ್ರಾಯೇಲರ ಪರವಾಗಿ ಈ ಬಂಟ್ ಆಫರಿಂಗ್ ನ ಮಾಡ್ತಾ ಇದ್ರು. ಮೂರನೇದಾಗಿ ಸಮಾಧಾನ ಯಜ್ಞ, ಪೀಸ್ ಆಫರಿಂಗ್. ಇಟ್ಸ್ ಕಾಲ್ಡ್ ದಿ ಕಮ್ಯೂನಿಯನ್ ಆರ್ ಫೆಲೋಶಿಪ್ ಆಫರಿಂಗ್. ಅಂದ್ರೆ ದೇವರೊಂದಿಗೆ ನಾನು ಈಗ ಸಮಾಧಾನವಾಗಿದ್ದೇನೆ, ಯಾಕಂದ್ರೆ ಅವರ ದೇವರ ಜೊತೆಯಲ್ಲಿ ಇದ್ದಂತ ಸಂಬಂಧ ಆದಾಮನೇ ಕಳ್ಕೊಂಡ್ಬಿಟ್ರು. ಆ ನಂತರ ಬಂದಂತ ಇಡೀ ಮಾನವ ಜನಾಂಗ ಏನಾಯ್ತು, ದೇವರಿಂದ ದೂರ ಆಗಿದ್ರು. ದೇರ್ ವಾಸ್ ನೋ ಅಟೋನ್ಮೆಂಟ್, ಹೊಂದಾಣಿಕೆ ಇಲ್ಲ. ಈಗ ಈ ಒಂದು ಸಿನ್ ಆಫರಿಂಗ್ ಇಂದ, ದೋಷ ಪರಿಹಾರಕ ಯಜ್ಞದ ಮುಖಾಂತರ ದೇವರೊಂದಿಗೆ ಈಗ ನಾನು ಮತ್ತೆ ಆ ಸಂಬಂಧವನ್ನ ವಾಪಸ್ ತಗೊಂಡ್ ಬಂದಿದ್ದೇನೆ ಅಂತ ತೋರ್ಸೋದಕ್ಕೋಸ್ಕರ ಈ ಒಂದು ಸಿನ್ ಆಫರಿಂಗ್ ಜೊತೆನಲ್ಲಿ ಮೊದಲು ಸರ್ವಾಂಗ ಹೋಮ ಯಜ್ಞ, ಡೆಡಿಕೇಟರಿ ಆಫರಿಂಗ್. ಮೂರನೇದು ಈ ಪೀಸ್ ಆಫರಿಂಗ್, ಸಮಾಧಾನ ಯಜ್ಞ ಮಾಡಿ ನಾನೀಗ ದೇವರೊಂದಿಗೆ ಹೊಂದಾಣಿಕೆ ಆಗಿದ್ದೇನೆ. ಸೊ ಇದು 3 ತರದ ಯಜ್ಞಗಳನ್ನ ಅವರು ಮಾಡ್ಬೇಕಾಗಿತ್ತು. ಅದನ್ನೇ ಯಾವ ರೀತಿ ಇದನ್ನ ಪೌಲ್ ಬರೀತಾರೆ, ಈ 3 ವಿಧವಾದ ಯಜ್ಞಗಳು ಯಾವ ರೀತಿ ನೆರವೇರಲ್ಪಡ್ತು ಅನ್ನೋದನ್ನ ಮೊದಲನೇದಾಗಿ ಇಬ್ರಿಯ 9ನೇ ಅಧ್ಯಾಯ 22ನೇ ವಚನ. Hebrews 9th chapter 22nd verse. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಸಿನ್ ಆಫರಿಂಗ್ ಗೆ ಈ ಬ್ಲಡ್ ಇರ್ಲೇಬೇಕಾಗಿತ್ತು. ಅದನ್ನೇ ಮಹಾದೋಷ ಪರಿಹಾರಕದಿಂದಲಿ ಅವ್ರು ಮಾಡ್ತಾ ಇದ್ರು. ಈ ಬಂಟ್ ಆಫರಿಂಗ್ ಯಾವ ರೀತಿ ಅಂದ್ರೆ, ತಂದೆಯಾದ ದೇವರಿಗೆ ನಾನು ಸಮರ್ಪಿಸುವುದು, ನಾನು ಪೂರ್ತಿ ನನ್ನ ಸ್ವಇಚ್ಛೆಯಿಂದ ನಾನೇನ್ ಮಾಡ್ತಾ ಇದ್ದೀನಿ, ಸರೆಂಡರ್ ಆಗ್ತಾ ಇದ್ದೀನಿ, ಅದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸುವಂತ ಒಂದು ಯಜ್ಞ. ಅದೇ ಇಬ್ರಿಯ 11ನೇ ಅಧ್ಯಾಯ 4ನೇ ವಚನ. ಇದನ್ನ ಏಬೇಲ್ ಮಾಡದಂತ ಯಜ್ಞವನ್ನ ಸೂಚಿಸಿ ಇದನ್ನ ಮಾತಾಡ್ತಾ ಇದ್ದಾರೆ. ನಂಬಿಕೆಯಿಂದಲೇ ಏಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತನಾಡುತ್ತಾನೆ. ಸೊ ಈ ರೀತಿಯಾಗಿ ತಂದೆಯಾದ ದೇವರಿಗೆ ಆ 2ನೇ ಆಫರಿಂಗ್ ಮಾಡ್ತಾ ಇದ್ರು. ಮತ್ತೆ ಆ ಪೀಸ್ ಆಫರಿಂಗ್ ಬಗ್ಗೆ ಈ ರೀತಿ ಯಾಜಕ ಕಾಂಡದಲ್ಲೇ ಬರೆಯುತ್ತೆ. 7ನೇ ಅಧ್ಯಾಯ 11 ಮತ್ತು 12ನೇ ವಚನ. ಯಾಜಕ ಕಾಂಡ 7th chapter 11th and 12th verse. ಸಮಾಧಾನ ಯಜ್ಞ ನಿಯಮಗಳು ಯಾರಾದರೂ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವುದಾದರೆ ಅದರೊಡನೆ ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳನ್ನು, ಎಣ್ಣೆಯಿಂದ ಪೂರಾ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಸಮರ್ಪಿಸಬೇಕು. ಸ್ಯಾಕ್ರಿಫೈಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತಾರೆ. ಅವರಿಗೆ ತಂದೆಯಾದ ದೇವರಿಗೆ ಈಗ ಅವ್ರು ಮಾಡ್ಕೊಂಡಂತಹ ಒಡಂಬಡಿಕೆಯನ್ನ ನೆರವೇರಿಸುವಂತ ಒಂದು ಕಾರ್ಯ, ಅದಕ್ಕೆ ಕೃತಜ್ಞತೆಯನ್ನು ಹೇಳುವಂಥದ್ದು ಈ ಒಂದು ಪೀಸ್ ಆಫರಿಂಗ್, ಸಮಾಧಾನ ಯಜ್ಞದ ಮುಖಾಂತರ ಅದನ್ನ ತೋರ್ಪಡಿಸ್ತಾ ಇದ್ರು. ಹಾಗಾದ್ರೆ ಈ 3 ಯಜ್ಞಗಳು ಬೇಕಿತ್ತಾ? ಸೊ ಇದು ಮುಖ್ಯವಾಗಿ ನಮ್ಗೆ ಬರುವಂತ ಒಂದು ಸಂಶಯ ಅಥವಾ ಪ್ರಶ್ನೆ. ಅದಕ್ಕೆ ಬಹಳ ಚೆನ್ನಾಗಿ ಅದಕ್ಕೆ ವಿವರಣೆ ಕೊಡ್ತಾರೆ. ಏನಂತ ಅನ್ಬೇಕಾದ್ರೆ, ಪ್ರೊಪಿಶಿಯೇಷರಿ ಅಥವಾ ಸಿನ್ ಆಫರಿಂಗ್ ಅನ್ಬೇಕಾದ್ರೆ ದೇವರೊಂದಿಗೆ ಆ ದೋಷವನ್ನ ಪರಿಹಾರ ಮಾಡ್ಲಿಕ್ಕೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗ್ತಾ ಇರ್ಲಿಲ್ಲ. ಬಟ್ ದೇವರಿಗೆ ಅದು ಮಾತ್ರ ಬೇಕಿತ್ತಾ? ಬರೀ ಆ ದೋಷ ಪರಿಹಾರಕ ಮಾಡಿದ್ರೆ ಸಾಕಾಗಿತ್ತ ಅನ್ಬೇಕಾದ್ರೆ, ಬರೀ ಅದೊಂದೇ ಯಜ್ಞವನ್ನ ಮಾಡಿದ್ರೆ ಏನ್ ಸೂಚಿಸ್ತಾ ಇತ್ತು ಅನ್ಬೇಕಾದ್ರೆ, ಆ ಒಂದು ಯಜ್ಞವನ್ನು ಮಾಡಿದಂತ ವ್ಯಕ್ತಿ ಆಗ್ಲಿ ಅಥವಾ ಜನಾಂಗವಾಗ್ಲಿ ಅವರು ನಿಜವಾಗಿ ರಿಪೆಂಟ್ ಮಾಡಿದಾರ, ಪ್ರಾಯಶ್ಚಿತ್ತ, ಅವರು ಅದನ್ನ ತಮ್ಮ ಮನಸ್ಸಲ್ಲಿ ನಾನು ಮಾಡಿದ್ದು ತಪ್ಪು ಅಂತ ಒಪ್ಕೊಂಡು ನಾನು ಮುಂದೆ ಆ ಪಾಪವನ್ನ ಮಾಡೋಲ್ಲ ಅನ್ನುವಂತ ಮನೋಭಾವ ಅವರಲ್ಲಿ ಇದೆಯಾ ಇಲ್ವಾ ಅಂತ ಯಾಕೆ ಗೊತ್ತಾಗತ್ತೆ? ಸೊ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹಿಯರ್. ಸಿನ್ ಆಫರಿಂಗ್ ಅದಕ್ಕೋಸ್ಕರ ಯೇಸು ಕ್ರಿಸ್ತನ್ ಮಾಡ್ಬಿಟ್ರು. ನಾವು ಯಾವ ರೀತಿ ದೇವರಿಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ? ಮೊದಲನೇದಾಗಿ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆ, ಆತನು ಮಾಡಿದಂತ ಶ್ರಮೆ ಮರಣಗಳನ್ನ ನಮಗೋಸ್ಕರ ಆತನು ಸತ್ರು
ಅನ್ನುವಂತ ಒಂದು ಮನೋಭಾವ. ಎರಡನೇದಾಗಿ ನಾನು ಮತ್ತೆ ಆ ರೀತಿ ಪಾಪ ಮಾಡದ ಹಾಗೆ ದೇವ್ರು ನನ್ನನ್ನ ನಡೆಸ್ಲಿ ಅಂತ ಪ್ರಾಯಶ್ಚಿತ್ತವಾಗಿ ನಿಮ್ಮ ಪಾಪಗಳನ್ನ ಅರಿಕೆ ಮಾಡ್ಕೊಂಡು ನೀವೇನ್ ಮಾಡಿ ದೀಕ್ಷಾ ಸ್ನಾನ ಮಾಡ್ಕೊಳ್ಳಿ ಅಂತ ಯೋಹಾನ ಹೇಳ್ತಾರೆ. ಸೊ ಆ ಪಾಪವನ್ನ ಅರಿಕೆ ಮಾಡುವಂತದ್ದು, ರಿಪೆಂಟೆನ್ಸ್ ಇಸ್ ದಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಫಾರ್ ಎನಿ ಇಂಡಿವಿಜುವಲ್. ಒಬ್ಬ ಮನುಷ್ಯನಿಗೆ ನಾನ್ ಮಾಡಿದ್ದು ತಪ್ಪು ಅನ್ನುವುದನ್ನ ಮೊದಲು ಮನಸ್ಸಲ್ಲಿ ಹೇಳ್ಕೊಳ್ಳೋದು ಸ್ವಲ್ಪ ಸುಲಭ ಅಂತ ಇರ್ಬೋದು. ಬಟ್ ಯಾರ ವಿರುದ್ಧವಾಗಿ ನಾವು ತಪ್ಪು ಮಾಡಿದೀವಿ, ಪಾಪ ಮಾಡಿದೀವಿ, ಅವರ ಮುಂದೆ ಹೋಗಿ ಹೌದು ಬ್ರದರ್ ನಾನು ತಪ್ಪು ಮಾಡಿದೀನಿ ಅಂತ ಹೇಳುವಂಥದ್ದು ಇಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಅದಕ್ಕೆ ಒಂದು ಕ್ಯಾಥಲಿಕ್ ಅವರು ಅದನ್ನ ಹೋಗಿ ಅದಕ್ಕೆ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿರೋದನ್ನ ನಾವು ನೋಡ್ತೀವಿ. ಬಟ್ ಅದು ನಾವು ದೇವರ ಮುಂದೆ ಹೇಳುವಂಥದ್ದು, ದಟ್ ಇಸ್ ವೈ ಆ ಎರಡನೇ ಯಜ್ಞ ಅದಕ್ಕೆ ಬಹಳ ಮುಖ್ಯವಾಗಿದ್ದು. ಇದಕ್ಕೋಸ್ಕರ ತಾನು ಮಾಡಿದ್ದು ತಪ್ಪು ಅನ್ನೋದನ್ನ ಅರಿಕೆ ಮಾಡಿಕೊಂಡು ನಾನು ಮುಂದೆ ನಾನು ಪಾಪ ಮಾಡೋದಿಲ್ಲ ಅನ್ನುವಂತ ಒಂದು ರಿಪೆಂಟೆನ್ಸ್, ಆ ಮನೋಭಾವ ಬರ್ಲಿಕ್ಕೋಸ್ಕರ ನಂಬಿಕೆ ಮತ್ತೆ ವಿಧೇಯತ್ವವನ್ನ ತೋರಿಸುವಂತ ಒಂದು ಯಜ್ಞ ಈ ಸೆಕೆಂಡ್ ಒನ್, ದ ಡೆಡಿಕೇಟರಿ ಆಫರಿಂಗ್. ಸೊ ದೇವರು ಮೊದಲನೇ ಸಿನ್ ಆಫರಿಂಗ್ ಒಂದು ದೇವರ ನೀತಿ ಕಾರ್ಯವನ್ನ ನೀತಿಯನ್ನ ನೆರವೇರಿಸುವಂಥದ್ದು, ಪಾಪವನ್ನ ನಿವಾರಣೆ ಮಾಡುವಂಥದ್ದು. ಎರಡನೇದು ಡೆಡಿಕೇಟರಿ ಆಫರಿಂಗ್ ಅಥವಾ ಬಂಟ್ ಆಫರಿಂಗ್. ಏನಪ್ಪಾ ಅನ್ಬೇಕಾದ್ರೆ ತಂದೆಯಾದ ದೇವರ ಜೊತೆ ಇದ್ದಂತ ಆ ಒಂದು ಹೊಂದಾಣಿಕೆಯನ್ನ ಮತ್ತೆ ಒಂದುಗೂಡಿಸುವಂಥದ್ದೇ ಈ ಡೆಡಿಕೇಟರಿ ಆಫರಿಂಗ್. ಸೊ ದಟ್ ಗಾಡ್, ದೇವರ ನೀತಿ ಮೊದಲು ಫುಲ್ಫಿಲ್ ಆಗ್ಬೇಕು. ಎರಡನೇದಾಗಿ ಆ ಮಾಡದಂತ ವ್ಯಕ್ತಿ ಅಥವಾ ಜನಾಂಗ ತಾನು ಅದನ್ನ ಸ್ವಇಚ್ಛೆಯಿಂದ ಮಾಡ್ತಾ ಇದ್ದೀನಿ, ಪಾಪವನ್ನ ನಾನು ಅರಿಕೆ ಮಾಡಿಕೊಂಡು ಮುಂದೆ ನಾನು ಪಾಪ ಮಾಡೋದಿಲ್ಲ ಅನ್ನೋದನ್ನ ಹೇಳುವಂತ ಒಂದು ಯಜ್ಞವಾಗಿದೆ. ಇಬ್ರಿಯ 10ನೇ ಅಧ್ಯಾಯ ಮೊದಲನೇದಾಗಿ ಲೂಕ 3ನೇ ಅಧ್ಯಾಯ 3ನೇ ವಚನ, ಅದು ಯೋಹಾನ ಹೇಳುವಂತ ಒಂದು ಕಾರ್ಯ. ಲೂಕ್ 3rd chapter 3rd verse. ಅವನು ಯೋರ್ದನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು. 10ನೇ ಅಧ್ಯಾಯ ಇಬ್ರಿಯ 10th chapter 19th verse, 19th and 20th verse. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಮುಂದೆ 20ನೇ ವಚನ ಆಯ್ತು. ಸೊ ಇದಲ್ಲದೆ ದೇವರು ಬರೀ ಸಮಾಧಾನ ಯಜ್ಞವನ್ನ ದೇವರ ಜೊತೆಗೆ ಇದ್ರ ಜೊತೆಲೆ ಯಾಕೆ ಮಾಡ್ಬೇಕಾಗಿತ್ತು ಅನ್ಬೇಕಾದ್ರೆ, ನಾವೀಗ ಆ ಹೊಂದಾಣಿಕೆಯನ್ನ ಹೊಂದ್ಕೊಂಡಿದ್ದೀವಿ ಅನ್ನೋದನ್ನ ಹೇಳುವುದಕ್ಕೋಸ್ಕರ, ಅದನ್ನ ನೆರವೇರಿಸುವುದಕ್ಕೋಸ್ಕರ ಈ ಸಮಾಧಾನ ಯಜ್ಞವನ್ನ ಅವ್ರು ಮಾಡ್ತಾ ಇದ್ರು. ಸೊ ಇದ್ರ ಜೊತೆನಲ್ಲಿ ಇನ್ನೊಂದು ಒಂದು ವಿಷಯನ ಆಗ್ಲೇ ಹೇಳಿದೆ, ದೇವರಿಗೆ ಸುಗಂಧ ಹೋಮವಾಗಿ ಅವರು ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಸಿನ್ ಆಫರಿಂಗ್ ನ ಅವರು ಸುಗಂಧ ಹೋಮ ಅಂತ ನೆನೆಸ್ತಿರ್ಲಿಲ್ಲ ತಂದೆಯ ದೇವರು, ಯಾಕಂದ್ರೆ ಅದು ನೀತಿಯನ್ನ ನೆರವೇರಿಸುವಂತ ಒಂದು ಕಾರ್ಯ. ಆದ್ರೆ ಅದು ಮತ್ತೆ ಮ್ಯಾಂಡೇಟರಿ ಆಗಿ ಮಾಡ್ಬೇಕಾಗಿರುವಂತದ್ದು. ಸೊ ದೇವರಿಗೆ ಒಬ್ಬ ಪಾಪಿ ಆಗಿರುವಂತದ್ದು, ಆ ಪಾಪ ನಿವಾರಣೆ ಮಾಡುವಂತ ಕಾರ್ಯ ದೇವರೇ ಅದನ್ನು ಯೇಸು ಕ್ರಿಸ್ತನ ಮುಖಾಂತರ ನೆರವೇರಿಸಿದ್ರು. ಆದ್ರೆ ಈ ಎರಡು ಆಫರಿಂಗ್ಸ್, ದ ಬರ್ಂಟ್ ಆಫ್ ಸರ್ವಾಂಗ ಹೋಮ ಯಜ್ಞ ಮತ್ತೆ ಸಮಾಧಾನ ಯಜ್ಞ, ಒಬ್ಬ ವ್ಯಕ್ತಿ ಆಗ್ಲಿ ಒಬ್ಬ ಜನಾಂಗವಾಗ್ಲಿ ಸ್ವಇಚ್ಛೆಯಿಂದ ಮಾಡುವಂತ ಈ ಒಂದು ಎರಡು ಹೋಮಗಳು ತಂದೆಯಾದ ದೇವರಿಗೆ ಸ್ವೀಟ್ ಸೇವರ್ ಅಂತ ಹೇಳ್ತಾರೆ, ಸುಗಂಧ ಹೋಮವಾಗಿ ಅವರು ಅದನ್ನ ನೆನೆಸ್ತಾ ಇದ್ರು. ಲೆವಿಟಿಕಸ್ 1st chapter 9th verse, ಯಾಜಕ ಕಾಂಡ 1ನೇ ಅಧ್ಯಾಯ 9ನೇ ವಚನ. ಅದರ ಕರುಳುಗಳನ್ನು ಕಾಲುಗಳನ್ನು ನೀರಿನಲ್ಲಿ ತೊಳೆದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಅದು ದೇವರಿಗೆ ಸುವಾಸನೆಯನ್ನು ಉಂಟು ಮಾಡುವ ಯಜ್ಞ ಆಗಿದೆ. ಅದು ಇಟ್ಸ್ ಕಾಲ್ಡ್ ದ ಫ್ರೀ ವಿಲ್ ಆಫರಿಂಗ್ ಅಂಡ್ ದಿ ಸ್ವೀಟ್ ಸೇವರ್ ಅಂಟು ದ ಲಾರ್ಡ್. ಈ ಸಮಾಧಾನ ಯಜ್ಞ ಮತ್ತೆ ಈ ಸರ್ವಾಂಗ ಹೋಮ ಯಜ್ಞ 3ನೇ ಅಧ್ಯಾಯ 5ನೇ ವಚನ, ಯಾಜಕ ಕಾಂಡ 3ನೇ ಅಧ್ಯಾಯ 5ನೇ ವಚನ. ಆರೋನನ ವಂಶದವರಾದ ಯಾಜಕರು ಅದನ್ನು ಯಜ್ಞವೇದಿಯಲ್ಲಿ ಉರಿಯುವ ಕಟ್ಟಿಗೆಯ ಮೇಲಿರುವ ಸರ್ವಾಂಗ ಹೋಮ ದ್ರವ್ಯದ ಮೇಲೆಯೇ
ಹೋಮ ಮಾಡಬೇಕು. ಅದು ಯೆಹೋವನಿಗೆ ಸುಗಂಧ ಹಾ, ಹೋಮವಾಗಿರುವುದು. ಸುಗಂಧ ಹೋಮವಾಗಿದೆ, ಸುವಾಸನೆಯನ್ನು ಉಂಟು ಮಾಡುವಂತದ್ದಾಗಿದೆ. ಮತ್ತೆ ಅದನ್ನ ಅರಣ್ಯಕಾಂಡ 15ನೇ ಅಧ್ಯಾಯ 7ನೇ ವಚನ. ಹಿಟ್ಟನ್ನು ಪಾನದ್ರವ್ಯವಾಗಿ 2 ಸೇರು ದ್ರಾಕ್ಷಾರಸವನ್ನು ತಂದು ಸಮರ್ಪಿಸಬೇಕು. ಮುಂದೆ ಸರ್ವಾಂಗ ಹೋಮ, ಹರಕೆ ಸಲ್ಲಿಸುವ ಯಜ್ಞ, ಬೇರೆ ವಿಧವಾದ ಸಮಾಧಾನ ಯಜ್ಞ, ಇವುಗಳಿಗಾಗಿ ನೀವು ತರುವಂತದ್ದು ಹೋರಿಯಾಗುವ ಅಲ್ಲ, ಪಕ್ಷಕ್ಕೆ 15ನೇದು 7ನೇ ವಚನ. The drink offering thou shalt offer for a sweet savor unto the Lord ಅಂತ ಬರುತ್ತೆ. 15:7. ಹೌದು. ಇಲ್ಲ, ನಂಬರ್ಸ್, ಅರಣ್ಯಕಾಂಡ 7 ಹಿಟ್ಟನ್ನು 6 ಪಾನದ್ರವ್ಯವಾಗಿ ಮತ್ತು 7 ಸಿಸ್ಟರ್. 15 ಚಾಪ್ಟರ್ 6th and 7th verse. ಟಗರಿನೊಂದಿಗೆ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವ ಧಾನ್ಯ ನೈವೇದ್ಯಕ್ಕಾಗಿ 2 ಸೇರು ಎಣ್ಣೆ ಬೆರೆಸಿದ 6 ಸೇರು ಗೋಧಿ ಹಿಟ್ಟನ್ನು ಪಾನದ್ರವ್ಯವಾಗಿ 2 ಸೇರು ದ್ರಾಕ್ಷಾರಸವನ್ನು ತಂದು ಸಮರ್ಪಿಸಬೇಕು. ಸೊ ಇದು ದೇವರಿಗೆ ಸುವಾಸನೆಯನ್ನ ಉಂಟು ಮಾಡುವಂತ ಒಂದು ಯಜ್ಞವಾಗಿದೆ ಅನ್ನೋದನ್ನ ನೋಡ್ತೀವಿ. ಸೊ ಈ ರೀತಿಯಾದಂತ ಇಸ್ರಾಯೇಲರಿಗೆ ಈ ಯಜ್ಞಗಳನ್ನ ಮಾಡಿ ನೀವೇನ್ ಮಾಡ್ಬೋದು, ನಿಮ್ಮಲ್ಲಿರುವಂತ ಪಾಪವನ್ನ ನಿವಾರಣೆ ಮಾಡ್ಕೊಳ್ಬಹುದು. ನೀವು ಮಾಡಿದಂತ ದೋಷವನ್ನ, ಟ್ರೆಸ್ಪಾಸ್, ಅದನ್ನ ನೀವೇನ್ ಮಾಡ್ಬೋದು, ಪರಿಹಾರ ಮಾಡ್ಕೊಳ್ಳುವುದಕ್ಕೆ ಸಾಧ್ಯ ಅಂತ ದೇವರು ಅವ್ರಿಗೊಂದು ಮಾರ್ಗವನ್ನ ತೋರಿಸಿದ್ರು. ಆದ್ರೂ ಇಸ್ರಾಯೇಲ್ಯರು ಅದನ್ನ ಪೂರ್ತಿಯಾಗಿ ನೆರವೇರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಅದೇ ನಾವು ನೋಡ್ತೀವಿ ಅದನ್ನ ಕೀರ್ತನೆ 50ನೇ ಅಧ್ಯಾಯ 8ನೇ ವಚನ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ. ಆದರೂ ಮುಂದೆ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಿಲ್ಲ. ಹಾಗೆ ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ? ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ? ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಸೊ ಇಲ್ಲಿ ಏನಾಗ್ತಾ ಇದೆ ಅನ್ಬೇಕಾದ್ರೆ, ಇಸ್ರಾಯೇಲ್ಯರು ಇದನ್ನೆಲ್ಲ ಒಂದು ಕರ್ಮ ಮಾರ್ಗ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನು ಮತ್ತೆ ಪೌಲ್ ಇದರ ವಿಷಯದಲ್ಲಿ ಅವ್ರ ಮನಸ್ಸಿರ್ಲಿಲ್ಲ, ಅವ್ರ ಹೃದಯಗಳನ್ನ ಅವ್ರು ಮಾರ್ಪಡಿಸ್ಕೊಳ್ಳಿಲ್ಲ. ಇಷ್ಟೆಲ್ಲಾ ಯಜ್ಞಗಳು ಇದ್ರೂ ಸಹ ಅವ್ರೇನ್ ಮಾಡಿದಾರೆ, ಇದನ್ನೆಲ್ಲ ಅವರು ಒಂದು ಮನಸ್ಸಿಲ್ದೆ ಮಾಡುವಂತ ಒಂದು ಯಜ್ಞ. ಅದನ್ನೇ ಇಲ್ಲಿ ಈ ರೀತಿ ಹೇಳ್ತಾರೆ. ಮತ್ತಾಯ 15ನೇ ಅಧ್ಯಾಯ 8ನೇ ವಚನ. ಮತ್ತಾಯ 15 8ನೇ ವಚನ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಸೊ ಈ ರೀತಿಯಾಗಿ ಇಸ್ರಾಯೇಲ್ಯರು ಇಷ್ಟೆಲ್ಲ ಅವರಿಗೆ ಅವಕಾಶಗಳನ್ನ ಕೊಟ್ಟು, ತಂದೆಯ ದೇವರು ಅವರೊಂದಿಗೆ ಮಾಡ್ಕೊಂಡಂತ ಒಡಂಬಡಿಕೆ, ಅದರ ಮುಖಾಂತರ ಬರುವಂತ ಆಶೀರ್ವಾದಗಳನ್ನ ಪಡ್ಕೊಳ್ಳೋದಿಕ್ಕೆ ಎಲ್ಲಾ ರೀತಿಯ ಮಾರ್ಗಗಳನ್ನ ಅವ್ರು ಕೊಟ್ಟಿದ್ರು, ಅವಕಾಶಗಳನ್ನ ಕೊಟ್ರು. ಆದ್ರೆ ಅದನ್ನ ಅವರು ಪಡ್ಕೊಳ್ಳಿಲ್ಲ. ಆ ರೀತಿ ಅವ್ರು ನಡ್ಕೊಳ್ಳದೆ ಆ ಆಶೀರ್ವಾದಗಳನ್ನ ಕಳ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಈಗ ಯೇಸು ಕ್ರಿಸ್ತನು ಇಲ್ಲಿ ಬಂದಾಗ ಆತ ಮೊದಲನೇ ಬರುವಿಕೆಯಲ್ಲಿ ಏನಪ್ಪ ಮಾಡಿದ್ರು ನಮಗೋಸ್ಕರ, ಈ ಆತ್ಮೀಯ ಇಸ್ರಾಯೇಲರಿಗೋಸ್ಕರ ಮತ್ತೆ ಮಾನವ ಜನಾಂಗಕ್ಕೋಸ್ಕರ ಅಂತ ನೋಡ್ಬೇಕಾದ್ರೆ, ಮೊದಲನೇದಾಗಿ ಅವ್ರು ಮಾಡಿದಂಥದ್ದು ಪಾಪ ಪರಿಹಾರಕವಾದಂತ ಒಂದು ಯಜ್ಞ, ಸಿನ್ ಆಫರಿಂಗ್. ಇಬ್ರಿಯ 9ನೇ ಅಧ್ಯಾಯ 23ರಿಂದ 28ನೇ ವಚನದವರೆಗೆ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ
ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾ ಇದಾರೆ, ಅವರು ಆ ಒಂದು ಮಾಡಿದಂತ ಯಜ್ಞ, ಆ ಒಂದು ಪಾಪ ಪರಿಹಾರಕ ಯಜ್ಞ, ಅಲ್ಲಿ ಇಸ್ರಾಯೇಲರು ವರ್ಷ ಮಾಡ್ಬೇಕಾಗಿತ್ತು ಆ ಪಾಪ ಪರಿಹಾರನ ಮಾಡ್ಕೊಳ್ಳೋದಕ್ಕೋಸ್ಕರ. ಆದ್ರೆ ಯೇಸು ಕ್ರಿಸ್ತನು ಒಂದೇ ಬಾರಿ ತನ್ನನ್ನೇ ಏನ್ ಮಾಡಿದ್ರು, ಆ ಪಾಪ ಪರಿಹಾರಕ ಯಜ್ಞವಾಗಿ ಅರ್ಪಣೆ ಮಾಡಿದ್ರು ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 10ನೇ ಅಧ್ಯಾಯ 4ರಿಂದ 7ನೇ ವಚನ. ಇಬ್ರಿಯ 10ನೇ ಅಧ್ಯಾಯ 4ರಿಂದ 7ನೇ ವಚನ. ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. 9 ಮತ್ತು 10ನೇ ವಚನ. ಇಗೋ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಸೊ ನಮ್ಮ ಪಾಪ ಪರಿಹಾರ ಯಾವ ರೀತಿ ಆಯ್ತು ಅನ್ಬೇಕಾದ್ರೆ, ಯೇಸು ಕ್ರಿಸ್ತನು ಮಾಡಿದಂತ ಈ ಒಂದು ಆಫರಿಂಗ್, ಸಿನ್ ಆಫರಿಂಗ್ ಅಂಡ್ ಬರ್ಂಟ್ ಆಫರಿಂಗ್, ಸರ್ವಾಂಗ ಹೋಮ ಯಜ್ಞವನ್ನ ಸಹ ಯೇಸು ಕ್ರಿಸ್ತನು ಅರ್ಪಿಸಿದ್ರು. ಅದರ ಜೊತೆಯಲ್ಲಿ ಸಮಾಧಾನವನ್ನ ನಮಗೋಸ್ಕರ ದೊರಕಿಸಿ ಕೊಟ್ಟಿದ್ದಾರೆ. ಕೊಲೆಸ 1ನೇ ಅಧ್ಯಾಯ 20ನೇ ವಚನ. ಜೀಸಸ್ ಹ್ಯಾಸ್ ಪೀಸ್ ಆಫರಿಂಗ್. ಕೊಲೆಷಿಯನ್ಸ್ 1st chapter 20th verse. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಸೊ ಯೇಸು ಕ್ರಿಸ್ತನ ಮುಖ ನಮಗೋಸ್ಕರ ಅರ್ಪಣೆ ಮಾಡಿದ್ರಲ್ಲಿ ನಮಗೆ ಸಮಾಧಾನವನ್ನು ಸಹ ದೊರಕಿಸಿಕೊಟ್ಟಿದ್ದಾರೆ. ಈ ಯೇಸು ಕ್ರಿಸ್ತನ ಮಾಡಿದಂತ ಯಜ್ಞ ತಂದೆಯಾದ ದೇವರಿಗೆ ಸುವಾಸನೆಯಾಗಿತ್ತು ಅನ್ನುವಂತ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಎಫೆಸ 5ನೇ ಅಧ್ಯಾಯ 2ನೇ ವಚನ. ಎಫೆಷಿಯನ್ಸ್ 5th chapter 2nd verse. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಸೊ ಈಗ ಹಾಗಾದ್ರೆ ಸತ್ಯಸಭೆ ಏನ್ ಮಾಡ್ಬೇಕು? ಇದೆಲ್ಲ ಯೇಸು ಕ್ರಿಸ್ತನ್ ಮಾಡ್ಬಿಟ್ರು. ಸಿನ್ ಆಫರಿಂಗ್, ಬರ್ಂಟ್ ಆಫರಿಂಗ್, ಪೀಸ್ ಆಫರಿಂಗ್ 3 ದೇವ್ರಿಗೆ ಮಾಡ್ಬೇಕಾಗಿತ್ತು. ಮೊದಲನೇದು ಮ್ಯಾಂಡೇಟರಿ ಸಿನ್ ಆಫರಿಂಗ್, ಮತ್ತೆ 2 ವಾಲಂಟ್ರಿ ಸ್ವಇಚ್ಛೆ ಅಂತ ಮಾಡುವಂತದ್ದು ಸರ್ವಾಂಗ ಹೋಮ ಯಜ್ಞ ಮತ್ತೆ ಸಮಾಧಾನ ಯಜ್ಞ. ಇದು ಯೇಸು ಕ್ರಿಸ್ತ ನಮಗೋಸ್ಕರ ಮಾಡ್ಬಿಟ್ಟಿದ್ದಾರೆ. ಸೊ ನಾವು ಏನ್ ಮಾಡ್ಬೇಕು ಅನ್ಬೇಕಾದ್ರೆ ಈ ರೀತಿ ಪೌಲ್ ಬರೀತಾರೆ. ರೋಮನ್ಸ್ 3rd chapter 22nd to 25. 3ನೇ ಅಧ್ಯಾಯ ರೋಮನ್ಸ್ 22ರಿಂದ 25ನೇ ವಚನ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ಕರೆಕ್ಟ್ ಓದಿ ಸರ್. ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನು ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. So God set forth to be a propitiation through faith in his blood to declare his righteousness for the remission of sins that are past.
ಸೊ ಈ ರೀತಿಯಾಗಿ ಮೊದಲನೇ ಯೇಸು ಕ್ರಿಸ್ತನು ಆ ಒಂದು ಸಿನ್ ಆಫರಿಂಗ್ ಅನ್ನ ಮಾಡಿದ್ರು. ಮತ್ತೆ 6ನೇ ಅಧ್ಯಾಯ 6ನೇ ವಚನ, ರೋಮನ್ಸ್. ಪಾಪ ಅಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸೊ ನಾವು ಮಾಡಬೇಕಾಗಿರುವಂತದ್ದು ಏನಪ್ಪಾ ಅನ್ಬೇಕಾದ್ರೆ, ದ ಸೆಕೆಂಡ್ ಅಂಡ್ ದಿ ಥರ್ಡ್ ಒನ್, ದ ಬಂಟ್ ಆಫರಿಂಗ್, ಸುಗಂಧ ಅವರಿಗೆ ಸರ್ವಾಂಗ ಹೋಮವನ್ನ ನಾವು ಯಾವ ರೀತಿ ಮಾಡ್ಬೋದು ಅನ್ಬೇಕಾದ್ರೆ, ನಮ್ಮಲ್ಲಿರುವಂತ ಪೂರ್ವ ಸ್ವಭಾವವನ್ನ ತೆಗೆದು ಹಾಕಿ ನಾವೇನ್ ಮಾಡಿ ದೇವರಿಗೆ ನಾವು ಮಾಡುವಂತ ಒಂದು ಯಜ್ಞ. ಅದೇ 12ನೇ ಅಧ್ಯಾಯ 1ನೇ ವಚನ, ರೋಮನ್ಸ್. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಮತ್ತೆ ನಾವು ಯಾವ ರೀತಿ ಈ ಸಮಾಧಾನಕರವಾದಂತ ಒಂದು ಯಜ್ಞವನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಪೌಲ್ ಈ ರೀತಿ ಬರೀತಾರೆ. ಎಫೆಸ 2ನೇ ಅಧ್ಯಾಯ 11ರಿಂದ 17ನೇ ವಚನ. ನೀವು ಜನ್ಮದಿಂದ ಅನ್ಯಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೇ ಎನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ನ ಹಕ್ಕಿನ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಮುಂದೆ ಓದಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಸೊ ಯಾವ ರೀತಿ ತಂದೆಯಾದ ದೇವರು ಇಸ್ರಾಯೇಲರನ್ನ ತನ್ನ ಸ್ವಂತ ಜನವಾಗಿ ಆರಿಸ್ಕೊಂಡು ಅವರಿಗೆ ಧರ್ಮಶಾಸ್ತ್ರವನ್ನ ಕೊಟ್ಟು, ನೀವು ನನ್ನ ನಿಬಂಧನೆಯನ್ನ ಕೈಕೊಂಡು ನಡೆದ್ರೆ ನಿಮಗೆ ನಾನು ನನ್ನ ಸ್ವಕೀಯ ಜನರಾಗಿರ್ತೀರಾ, ಯಾಜಕ ಜನಾಂಗವಾಗಿರ್ತೀರಾ, ಒಂದು ಟ್ರೆಷರ್ ಆಗಿರ್ತೀರಾ, ನಿಮ್ಮನ್ನ ಅತಿ ಬಲಿಷ್ಠರಾಗಿ ಮಾಡ್ತೀನಿ, ನಿಮ್ಮನ್ನ ನೋಡಿ ಎಲ್ಲಾ ಜನಾಂಗಗಳು ಹೆದರ್ತಾರೆ, ಎಷ್ಟೆಲ್ಲ ಆಶೀರ್ವಾದಗಳು ನಿರಂತರವಾಗಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಸ್ರಾಯೇಲ್ಯರು ಅದನ್ನ ನಡೆಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಸಹ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವ್ರಿಗೇನ್ ಮಾಡಿದ್ರು, ವ್ಯಕ್ತಿಗತವಾಗಿ ಈ ಯಜ್ಞಗಳನ್ನ ಕೆಲವು ಅವ್ರಿಗೆ ಕೊಟ್ಟಿದ್ರು. ಅದ್ರ ಜೊತೆಯಲ್ಲಿ ಜನಾಂಗವಾಗಿ ಅವರ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೋಸ್ಕರ ಆ ಒಂದು ದೋಷ ಪರಿಹಾರಕ ಯಜ್ಞ, ಮತ್ತೆ ಸಮಾಧಾನ ಯಜ್ಞ, ಮತ್ತೆ ಸರ್ವಾಂಗ ಹೋಮ ಯಜ್ಞ. ಯಾಕೆ ಈ 3 ಯಜ್ಞಗಳು ಬೇಕಿತ್ತು ಆ ವಿಷಯವನ್ನು ನೋಡಿದ್ವಿ. ತಂದೆಯ ದೇವರಿಗೆ ಮೊದಲು ನೀತಿಯನ್ನ ನೆರವೇರಿಸಬೇಕಾಗಿತ್ತು. ಅದು ಸಿನ್ ಆಫರಿಂಗ್, ಪಾಪ ಪರಿಹಾರಕವಾಗಿ ಮಾಡುವಂತ ಯಜ್ಞ. ಅದು ರಕ್ತದ ಮುಖಾಂತರ ಪಶುಗಳನ್ನ ವಧಿಸಿ ಆ ರಕ್ತವನ್ನ ದೇವರಿಗೆ ಸಮರ್ಪಿಸಿ ಆ ನೀತಿಯನ್ನ ನೆರವೇರಿಸ್ತಾ ಇದ್ರು. ಆದ್ರೆ ಸ್ವಇಚ್ಛೆಯಿಂದ ದೇವರಿಗೆ ನಾನು ಸಂಪೂರ್ಣವಾಗಿ ವಿಧೇಯನಾಗಿ ನಡೀತೀನಿ, ನಾನು ಮಾಡಿದ ತಪ್ಪನ್ನ ನಾನು ಒಪ್ಕೊಳ್ತೀನಿ ಎನ್ನುವಂತ ಕಾರ್ಯವನ್ನ ಆ ಬಂಟ್ ಆಫರಿಂಗ್ ಮುಖಾಂತರ, ಸರ್ವಾಂಗ ಹೋಮದ ಯಜ್ಞ, ಅದ್ರ ಜೊತೆಯಲ್ಲಿ ದೇವರೊಂದಿಗೆ ನಾನು ಸಂಧಾನ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಆ ಪೀಸ್ ಆಫರಿಂಗ್ ನ ಅವ್ರು ಮಾಡ್ತಾ ಇದ್ರು. ಇದನ್ನ ಅಟೋನ್ಮೆಂಟ್ ಡೇ ದಿವಸ ಈ ಯಜ್ಞಗಳು ನಡೀತಾ ಇತ್ತು. ಆದ್ರೂ ಸಹ ಇಷ್ಟೆಲ್ಲ ಪರಿಹಾರ ಮಾಡೋದಿಕ್ಕೆ ಅವಕಾಶ ಇದ್ರೂ ಸಹ ಅವರು ಈ ಒಂದು ಕಾರ್ಯಗಳನ್ನ ಮಾಡ್ಕೊಳ್ದೆ ಇಸ್ರಾಯೇಲ್ಯರು ಏನ್ ಮಾಡ್ತಾರೆ, ತಮ್ಮ ಆಶೀರ್ವಾದಗಳನ್ನ ಕಳ್ಕೊಂಡ್ರು. ಈಗ ಯೇಸು ಕ್ರಿಸ್ತನು ಬಂದಾಗ ಈ ರೀತಿಯಾದಂತ ಕರ್ಮ ಮಾರ್ಗಗಳಿಂದ ನಮ್ಮನ್ನ ಬೇರ್ಪಡಿಸಿ
ದೇವರ ನೀತಿಗೆ ಅನುಸಾರವಾಗಿ ಆ ಒಂದು ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಅರ್ಪಿಸಿ ಆ ರಕ್ತವನ್ನ ಚೆಲ್ಲಿ ಅವ್ರೇನ್ ಮಾಡ್ತಾರೆ, ಆ ನೀತಿಯನ್ನ ನೆರವೇರಿಸಿದ್ರು. ಎರಡನೇದಾಗಿ ಅವರು ಸರ್ವಾಂಗ ಹೋಮವಾಗಿ ತಮ್ಮ ದೇಹವನ್ನ ಆ 3.5 ವರ್ಷಗಳ ಮಾಡದಂತ ಕಾರ್ಯದಿಂದ ಸರ್ವಾಂಗ ಹೋಮವಾಗಿ ಸಹ ಯೇಸು ಕ್ರಿಸ್ತನು ನೆರವೇರಿಸಿದ್ರು. ಮತ್ತೆ ನಮಗೂ ದೇವರಿಗೂ ಬಿಟ್ಟು ಹೋಗಿರುವಂತ ಸಂಬಂಧವನ್ನ ಆ ಸಮಾಧಾನ ಯಜ್ಞವಾಗಿ ಅದನ್ನು ಸಹ ನಮ್ಮನ್ನ ದೇವರೊಂದಿಗೆ ಒಂದು ಮಾಡುವಂತ ಒಂದು ಯಜ್ಞವನ್ನ ಅವರು ಸಮರ್ಪಣೆ ಮಾಡಿದ್ರು. ಹಾಗಾದ್ರೆ ನಾವು ಆ 3 ಯಜ್ಞಗಳು ನಮಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ಬೇಕಾದ್ರೆ, ಮೊದಲನೇದಾಗಿ ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತನು, ಅದನ್ನು ನಾವು ಹೃದಯದಿಂದ ನಂಬಿ ಬಾಯಲ್ಲಿ ಅರಿಕೆ ಮಾಡಿದಾಗ ನಮಗೆ ರಕ್ಷಣೆ, ನಾವು ತೋರಿಸುವ ನಂಬಿಕೆ ದೇವರ ದೃಷ್ಟಿಯಲ್ಲಿ ನೀತಿ ಎಂದು ನಿರ್ಣಯಿಸಲ್ಪಡ್ತೀವಿ, ದೇವರ ಹತ್ತಿರ ಬರ್ತೀವಿ. ಮತ್ತೆ ನಾವು ಮಾಡುವಂತ ಯಾವುದೇ ರೀತಿಯಾದಂತ ಸುವಾರ್ಥ ಕಾರ್ಯಗಳು ಪೌಲ್ ಬರೆಯುವಂತೆ ನನ್ನನ್ನ ದಾನ ಪಾನ ದ್ರವ್ಯವಾಗಿ ನಾನು ದೇವರಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಒಂದು ಡೆಡಿಕೇಶನ್, ಅದು ನಾವು ದೇವರೊಂದಿಗೆ ಮಾಡುವಂತ ಒಂದು ಸರ್ವಾಂಗ ಹೋಮ ಯಜ್ಞ. ಮತ್ತೆ ನಾವು ಮಾಡುವಂತ ಪ್ರತಿಯೊಂದು ಸ್ತೋತ್ರ ದೇವರಿಗೆ ಥ್ಯಾಂಕ್ಸ್ ಹೇಳುವಂತದ್ದಾಗ್ಲಿ, ಮತ್ತೆ ಬೇರೆ ದೇವರ ಯೇಸು ಕ್ರಿಸ್ತನಿಗೆ ಹೇಳಿದಂತ 2 ಒಡಂಬಡಿಕೆಗಳು, ನೀವೇನ್ ಮಾಡ್ಬೇಕು, 2 ಆಜ್ಞೆಗಳು, ದ 2 ಕಮಾಂಡ್ಮೆಂಟ್ಸ್. ಯೇಸು ಕ್ರಿಸ್ತನ್ ಹೇಳಿದ್ದು, ದೇವರನ್ನ ನೀವು ಸಂಪೂರ್ಣ ಹೃದಯದಿಂದಲೂ ನೀವೇನ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು ಹೃದಯದಿಂದ, ನಿಮ್ಮ ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನ ನೀವು ನಂಬಬೇಕು, ಅವನಿಗೆ ನೀವು ಆರಾಧಿಸ್ಬೇಕು ಆತ್ಮೀಯ ರೀತಿಯಲ್ಲಿ. ಎರಡನೇದು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸ್ಬೇಕು. ಸೊ ಈ ಒಂದು ಕಾರ್ಯವನ್ನು ಮಾಡೋದರ ಮುಖಾಂತರ ದೇವರಿಗೆ ನಾವೇನ್ ಮಾಡ್ತಾ ಇದೀವಿ, ಆ ಒಂದು ಬರ್ಂಟ್ ಆಫರಿಂಗ್ ಅಂಡ್ ದಟ್ ಪೀಸ್ ಆಫರಿಂಗ್ ನ ದೇವರೊಂದಿಗೆ ನಾವು ಮಾಡ್ಕೊಳ್ತಾ ಇದ್ದೀವಿ. ಈ 2 ಆಫರಿಂಗ್ಸ್ ದೇವರಿಗೆ ಸುವಾಸನೆಯನ್ನ ಉಂಟು ಮಾಡುತ್ತೆ. ಸೊ ಯಾವ ರೀತಿ ಯೇಸು ಕ್ರಿಸ್ತನನ್ನ ನೋಡಿ, ಇದು ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ ಅಂತ ಹೇಳಿದ್ರು, ಆ ಒಂದು ಸ್ಥಿತಿಗೆ ದೇವರು ನಮ್ಮನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ದೇವರು, ನಾವು ಸಹ ಈ ಒಂದು ಯಜ್ಞಗಳನ್ನ ಯೇಸು ಕ್ರಿಸ್ತನ ಮುಖಾಂತರ ನಾವು ಸಹ ಮಾಡಿ ಆ ಆಶೀರ್ವಾದಗಳನ್ನ ಪಡ್ಕೊಳ್ಳುವಂತೆ ದೇವರು ನಮ್ಮನ್ನ ಆಶೀರ್ವದಿಸಲಿ. ಆಮೆನ್.